ಪ್ರೈಸ್ ದಿ ಲಾರ್ಡ್. ಸ್ತೋತ್ರ, ದೇವರಿಗೆ ಸ್ತೋತ್ರವಾಗಲಿ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 1, 2, 3 ಓದೋಣ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ. ಸಂದೇಶವನ್ನು ಓದುವವನು ಧನ್ಯನು, ಓದಿದನ್ನು ಕೇಳಿಸಿಕೊಳ್ಳುವವರು ಧನ್ಯರು. ಒಂದು ನಿಮಿಷ ನಾನು ಏನು 1ನೇ ಅಧ್ಯಾಯ ವಾಕ್ಯ 1ರಿಂದ 3 ಬರ್ದಿದ್ದೀನಿ ನೋಡಿ, ನೋಡ್ಸಲ್ಲ. ದೇವರು ಯೇಸು ಕ್ರಿಸ್ತರಿಗಿಂತ ಪ್ರಕಟಣೆ ಇದು. ಅತಿ ಶೀಘ್ರದಲ್ಲಿಯೇ ಸಂಭವಿಸಲಿರುವ ಪ್ರಕಟಣೆಗಳನ್ನು ತಮ್ಮ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿಗೆ ಈ ಪ್ರಕಟಣೆಯನ್ನು ದೇವರು ದಯಪಾಲಿಸಿದರು. ಕ್ರಿಸ್ತ ಯೇಸು ತಮ್ಮ ದೂತರನ್ನು ಕಳುಹಿಸಿ ತಮ್ಮ ದಾಸನಾದ ಯೋವಾನನಿಗೆ ಇವುಗಳನ್ನು ಪ್ರಕಟಿಸಿದರು. ಯೋವಾನನು ದೇವರ ಸಂದೇಶಕ್ಕೂ ಕ್ರಿಸ್ತೇಸು ತಿಳಿಸಿದ ಸತ್ಯಕ್ಕೂ ಸಾಕ್ಷಿಯಾಗಿದ್ದಾರೆ. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು, ಓದಿದ್ದನ್ನು ಕೇಳಿಸಿಕೊಳ್ಳುವವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ದೇವರು ಯೇಸು ಕ್ರಿಸ್ತರಿಗಿತ್ತ ಪ್ರಕಟಣೆ ಇದು. ಅತಿ ಶೀಘ್ರದಲ್ಲೇ ಸಂಭವಿಸಲಿರುವ ಘಟನೆಗಳನ್ನು ತಮ್ಮ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿಗೆ ಈ ಪ್ರಕಟಣೆಯನ್ನು ದೇವರು ದಯಪಾಲಿಸಿದರು. ಪ್ರೈಸ್ ದಿ ಲಾರ್ಡ್. ಅತಿ ಶೀಘ್ರದಲ್ಲೇ ಪ್ರೈಸ್ ದಿ ಲಾರ್ಡ್ ಸಂಭವಿಸಲಿರುವ ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆಯಲ್ಲಿರುವ ಎಲ್ಲ ಪ್ರವಾದನೆಗಳು, ಪ್ರಾಫಸಿ, ಎಲ್ಲ ಪ್ರವಾದನೆಗಳು ನಡೆಯೋದೆಲ್ಲಿ, ಎಲ್ಲಿ ನಾವು ಕಾಣ್ಬೋದು? ಪ್ರಕಟಣೆ ಪುಸ್ತಕದಲ್ಲಿ. ಅತಿ ಶೀಘ್ರದಲ್ಲೇ ನಡೆಯಲಿರುವ ಅತಿ ಶೀಘ್ರದಲ್ಲೇ ನಡೆಯಲಿರುವ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅದು ನಡೆಯುತ್ತೆ. ದೇವರು ಹೇಳಿದ ಮೇಲೆ ಅದು ನಡೆಯುತ್ತೆ. ನೋಡಿ, ಲೋಕ ನಮ್ಮನ್ನು ಯಾವ ಮಟ್ಟಿಗೆ, ನಮ್ಮ ಜನರನ್ನು ದಾರಿ ತಪ್ಪಿಸಿಟ್ಟಿದೆ ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕದಲ್ಲಿ ಅಂದರೆ ಆ ಪ್ರವಾದನೆಗಳು ನೆರವೇರೋದನ್ನು ನೀವೇನು ನೋಡೋದೇನು ಬೇಕಾಗಿಲ್ಲ. ಆ ಪ್ರವಾದನೆಗಳು ನಡೆಯೋದು ನಿಮಗೇನು ಅವಶ್ಯಕತೆ ಇಲ್ಲ. ಪ್ರವಾದನೆಗಳ ಬಗ್ಗೆ ನಿಮಗೆ ಚಿಂತೆ ಬೇಡ. ಪ್ರವಾದನೆಗಳು ನಡೀತಾ ಇರಲಿ, ಆದರೆ ನೀವು ಮಾತ್ರ ಕುಳಿತ ಜಾಗದಲ್ಲಿ ಕುಳಿತುಕೊಂಡು ಹೇಳಿದ್ದೆ ಹೇಳ್ಕೊಂಡು ಪ್ರೈಸ್ ದಿ ಲಾರ್ಡ್. ಇವತ್ತು ಗ್ರೂಪಲ್ಲಿ ನಾನೊಂದು ವಿಡಿಯೋ ಹಾಕಿದೆ, ನೋಡಿದ್ರಾ ಯಾರಾದರೂ? ವಿಡಿಯೋ ಒಂದು ಹಾಕಿದೆ, ನೋಡಿಲ್ಲ? ನೋಡಿದ್ವಿ. ಏನು ನೋಡಿದ್ರಿ? ನೀರು ಕೆಂಪು ನೀರು ನೀರು ಕೆಂಪಾಗಿ ಮಾರ್ಪಟ್ಟಿದೆ. ಇದು ಬೈಬಲಲ್ಲಿ ಇದೆಯಾ, ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಏನೋ ನಡೀತಾ ಇದೆಯಾ? ವಿಜ್ಞಾನಿಗಳು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಅಲ್ಲಿರುವ ಜನರು ಏನು ಹೇಳ್ತಾ ಇದ್ದಾರೆ? ಅಥವಾ ಬೈಬಲಲ್ಲಿ ಬರೆದಿರೋದು ನಡೀತಾ ಇದೆಯಾ, ಅಥವಾ ನಡೆದಿರೋದು ಬೈಬಲಲ್ಲಿ ಬರೆದಿದ್ದಾರಾ? ಇದೆಲ್ಲವನ್ನು ನಾವು ಕುಳಿತುಕೊಂಡು ಧ್ಯಾನ ಮಾಡಿದಾಗ ಪರಿಶುದ್ಧಾತ್ಮರು ನಮಗೆ ತಿಳಿಸ್ಕೊಡ್ತಾರೆ. ನಾವು ಮೂರ್ಖರಾಗಿ ನಾವು ಜೀವಿಸಬಾರ್ದು. ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 3ನೇ ವಾಕ್ಯ ನುಡಿಯುವಂತೆ ನಮ್ಮ ಬಾಳಿನ ಅಳಿವು ಮೂರ್ಖತನದಲ್ಲಿರಬಾರದು.
ನೀನು ಬಡತನವಾಗಿ ಸಾಯಿ, ಪರಲೋಕ ಸಿಗುತ್ತೆ. ನೀನು ಬಡತನವಾಗಿ ಸಾಯಿ, ಲಾಜರ ಬಡವನಾಗಿ, ಯಾರು ಧನಿಕ ಮತ್ತು ಲಾಜರನ ಸಾಮತಿ ನೋಡಬೇಕಾದ್ರೆ ಲಾಜರ ಒಬ್ಬ ಭಿಕ್ಷುಕನಾಗಿದ್ದ, ಆದರೆ ಆತನಿಗೆ ಪರಲೋಕ ಸಿಕ್ತು. ಜಕ್ಕಾಯ ಒಬ್ಬ ಪಾಪಿಯಾಗಿದ್ದ, ಆತನಿಗೂ ಕೂಡ ಒಂದು ಪರಲೋಕ ಸಿಕ್ತು. ಅರ್ಥ ಆಗ್ತಾ ಇದೆಯಾ? ಹೇಳ್ತಾರದು. ಅರ್ಥ ಆಯ್ತಿದೆ ಬ್ರದರ್. ಒಬ್ಬ ಭಿಕ್ಷುಕನಿಗೆ ದೇವರು ಪರಲೋಕ ಕೊಡ್ತಾ ಇದ್ದಾರೆ, ಒಬ್ಬ ಪಾಪಿಗೆ ದೇವರು ಪರಲೋಕ ಕೊಡ್ತಾ ಇದ್ದಾರೆ, ಪರಲೋಕದಲ್ಲಿ ಸ್ಥಳ ಕೊಡ್ತಾ ಇದ್ದಾರೆ. ಹಾಗಾದರೆ ಯಾರಿಗೆ ದೇವರು ಪರಲೋಕದಲ್ಲಿ ಸ್ಥಳ ಕೊಡಲ್ಲ ಅಂತ ಹೇಳಿದ್ರೆ ಮೂರ್ಖರಿಗೆ ದೇವರು ಪರಲೋಕದಲ್ಲಿ ಸ್ಥಳ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ, ಏನಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ, ಆ ಮೂರ್ಖರು ಈ ಲೋಕದಲ್ಲಿರುವ ಮೂರ್ಖರ ಮಾತನ್ನು ಕೇಳಿ ತಾವು ಮೂರ್ಖರಲ್ಲದೆ ತಮ್ಮ ಕುಟುಂಬವನ್ನು ಕೂಡ, ನಮ್ಮ ಧರ್ಮಸಭೆಯನ್ನು ಕೂಡ ಮೂರ್ಖತನವಾಗಿ ಮಾಡಿಬಿಟ್ಬಿಟ್ಟಿದ್ದಾರೆ. ತಾವು ಮೂರ್ಖರಾಗೋದಲ್ಲದೆ ತಮ್ಮ ಕುಟುಂಬದವರನ್ನು ಕೂಡ ಮೂರ್ಖರನ್ನಾಗಿಸಿ ಧರ್ಮಸಭೆಯಲ್ಲಿರುವ ಅನೇಕರನ್ನು ಕೂಡ ಇವರೇನು ಮಾಡ್ತಾ ಇದ್ದಾರೆ? ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ಈ ಹಾಕಿದ ವಿಡಿಯೋ ನನ್ನ ಬೈಬಲಲ್ಲಿ ಇದೆಯಾ ಅಂತ ನಾನು ಅದನ್ನು ಸ್ವಲ್ಪ ಧ್ಯಾನಿಸ್ತಾ ಹೋದಾಗ ಖಂಡಿತವಾಗಲೂ ನನಗೊಂದು ಶಾಕ್, ಸರ್ಪ್ರೈಸ್ ಕಾದಿತ್ತು. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ ವಾಕ್ಯ 4 ನಾವು ಓದೋಣ. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ ವಾಕ್ಯ 4. ಮೂರನೆಯ ದೇವದೂತನು ತನ್ನ ಪಾತ್ರೆಯಲ್ಲಿದ್ದುದನ್ನು ನದಿಗಳ ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಸುರಿದನು, ನೀರೆಲ್ಲ ರಕ್ತಮಯವಾಯಿತು. ಮೂರನೆಯ ದೇವದೂತನು ತನ್ನ ಪಾತ್ರೆಯಲ್ಲಿದ್ದುದನ್ನು ನದಿಗಳ ಮೇಲೆಯೂ, ಇವತ್ತು ನೀವು ನೋಡಿದ ಒಂದು ನದಿ ಅದು ಅಲ್ವಾ? ಹೌದಾ? ಉತ್ತರ ಕೊಡಿ, ಆಕ್ಟಿವ್ ಆಗಿ ಉತ್ತರ ಕೊಡಿ. ಕುತ್ಕೊಳ್ಬೇಡಿ, ಮೂರ್ಖರಂತೆ ಕುತ್ಕೊಳ್ಬೇಡಿ. ಮೂರ್ಖರಂತೆ ತುಂಬಾ ಜನ ಕುತ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಒಂದು 5-6 ಜನ ಆದರೂ ರೆಡಿ ಆಗ್ರಿ, 5-6 ಜನ ಆದರೂ ಸಿದ್ಧರಾಗ್ರಿ. ಇವತ್ತು ನೀವು ವಿಡಿಯೋ ನೋಡಿದ್ದು ಅದು ನದಿ ಅದು, ಹೌದಾ? ಪ್ರೈಸ್ ದಿ ಲಾರ್ಡ್. ಆ ನದಿ ಎಲ್ಲಿ ಅಂತ ಹೇಳಿದ್ರೆ ಅರ್ಜೆಂಟೈನಾ ದೇಶದಲ್ಲಿ ಆ ನದಿಯ ಮೇಲೆ ನಡೆದಂತಹ ಒಂದು ಘಟನೆ ಅದು. ಈಗ ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 4ನೇ ವಾಕ್ಯ ನೆರವೇರಲಿಲ್ಲ? ನಿಮ್ಮ ಅನಿಸಿಕೆ ಪ್ರಕಾರ ನೆರವೇರ್ತು, ಹೌದಾ? ಪ್ರಭುವಿನ ಬರುವಿಕೆ ಇನ್ನೂ ಹತ್ರ ಆಯ್ತು. ಎಷ್ಟು ಸಮೀಪ ಅಂತ ಹೇಳಿದ್ರೆ, ನಾವು ಮರಣದ ಬಾಗಿಲ ಬಳಿ ನಾವು ಈ ಕಡೆ ಇದ್ದೀವಿ, ಪ್ರಭು ಯೇಸು ಕ್ರಿಸ್ತರು ಆ ಕಡೆ ಇದ್ದಾರೆ. ನಾವು ಸುಮ್ಮನೆ ಡೋರ್ ತೆಗೆದ್ರೆ ಸಾಕು, ಅವರು ಸುಮ್ಮನೆ ಡೋರು ತೆಗೆದ್ರು ಅಂದರೆ ನಾವು ಅವ್ರು ಕಾಣಿಸ್ತೀವಿ, ಅವರು ನಮಗೆ ಕಾಣಿಸ್ತಾರೆ. ನಾವು ಪರಿಶುದ್ಧರಾಗಿದ್ದರೆ ಮಾತ್ರ, ಪರಿಶುದ್ಧರಾಗಿದ್ದರೆ ಮಾತ್ರ. ಮೂರ್ಖತನದ ಪ್ರಾರ್ಥನೆ, ಮೂರ್ಖತನದ ನಂಬಿಕೆ, ಮೂರ್ಖತನದ ವಿಶ್ವಾಸ, ಮೂರ್ಖ ಬೋಧನೆಗಳು, ಮೂರ್ಖ ಈ ಸತ್ಯಗಳನ್ನು ಕೇಳಿ ಜೀವಿಸುವವರಿಗೆ ಪ್ರಭು ಕಾಣಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 28 ನುಡಿಯುವಂತೆ, ಯಾರು ಅವರಿಗಾಗಿ ಅವರನ್ನು ನಂಬಿ ಕಾದು ಕುಳಿತಿದ್ದಾರೋ ಅಂಥವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಪ್ರಭು ಬರ್ತಾ ಇರೋದು. ಯಾರೋ ಒಬ್ಬ ಬೋಧಕ ಹೇಳ್ದ, ಯಾರೋ ಒಬ್ಬ ಯಾಜಕ ಹೇಳಿದ್ರು, ಯಾರೋ ಒಬ್ಬ ಪ್ರವಾದಿ ಹೇಳಿದ್ರು ಅಂದ್ಕೊಂಡು ನಾವು ಮಾಡ್ತಾ ಏನಾಯ್ತು? ಇವತ್ತು ನಾವು ಮೂರ್ಖ. ಅವ್ರು ಹೇಳೋದೆಲ್ಲ ನಾವು ನಂಬ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 4ನೇ ವಾಕ್ಯ, ಆ 4ನೇ ವಾಕ್ಯ ನೆರವೇರುವುದನ್ನು ಈ ವಿಡಿಯೋದಲ್ಲಿ ನೀವು ಇವತ್ತು ಕಣ್ಣಾರೆ ಕಂಡಿದ್ದೀರಾ. ಸಾಕ್ಷಿ ಬೈಬಲಲ್ಲಿದೆ. ಎಷ್ಟು ಜನಕ್ಕೆ ಗೊತ್ತಿತ್ತು ಇದಕ್ಕಿಂತ ಮುಂಚೆ ಈ ವಾಕ್ಯ? ಎಷ್ಟು ಜನ ಗೊತ್ತಿತ್ತು? ಗೊತ್ತಿಲ್ಲ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿರುವ ಎಲ್ಲ ಪ್ರವಾದನೆಗಳು ನೆರವೇರದಲ್ಲಿ
ಪ್ರಕಟಣೆ ಗ್ರಂಥದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ. ಪ್ರಕಟಣೆ ಪುಸ್ತಕವನ್ನು ಧ್ಯಾನಿಸುವಾಗ ಮಾತ್ರ ಪ್ರಭು ಏನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದು ವಾಕ್ಯ ಓದಿಸಿದ್ದು 1ನೇ ಅಧ್ಯಾಯ ವಾಕ್ಯ 1. ದೇವರು ಅತಿ ಶೀಘ್ರದಲ್ಲೇ ನಡೆಯಲಿರುವ, ಆ ವಾಕ್ಯ ಹೇಳುತ್ತೆ ನೋಡಿ, ದೇವರು ಯೇಸು ಕ್ರಿಸ್ತರಿಗಿಂತ ಪ್ರಕಟಣೆ ಇದು ಅತಿ ಶೀಘ್ರದಲ್ಲೇ ಸಂಭವಿಸಲಿರುವ ಘಟನೆಗಳ ಕುರಿತು ಪ್ರಭು ಯೇಸು ಕ್ರಿಸ್ತರಿಗೆ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಈಗ ನಾವು ಮೂರ್ಖರಂತೆ ಇರಬೇಕಾ, ಮೂರ್ಖ ಪ್ರವಾದಿಗಳನ್ನು ಹಿಂಬಾಲಿಸ್ಬೇಕಾ, ಅಥವಾ ಮೂರ್ಖ ಬೋಧಕರನ್ನು ಹಿಂಬಾಲಿಸ್ಬೇಕಾ, ಅಥವಾ ಮೂರ್ಖ ಯಾಜಕರನ್ನು ನಾವು ಹಿಂಬಾಲಿಸ್ಬೇಕಾ, ಮೂರ್ಖ ಜನರನ್ನು ನಾವು ಹಿಂಬಾಲಿಸ್ಬೇಕಾ, ಅಥವಾ ಬೈಬಲನ್ನು ನಾವು ಹಿಂಬಾಲಿಸ್ಬೇಕಾ? ಪವಿತ್ರ ಬೈಬಲ್. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೋಡಿ, ಒಂದು ಆತ್ಮನ ನಾಶ ಮಾಡಲಿಕ್ಕೆ, ಕರೆಕ್ಟಾಗಿ ತಿಳ್ಕೊಳ್ಳಿ, ಒಂದು ಆತ್ಮನ ನಾಶ ಮಾಡಲಿಕ್ಕೆ, ಒಂದು ಬಲವಾದ ಆತ್ಮವನ್ನು ನರಕಕ್ಕೆ ದಬ್ಬಲಿಕ್ಕೆ ಅಥವಾ ಸತ್ಯದ ಮಾರ್ಗದಿಂದ ಸುಳ್ಳಿನ ಮಾರ್ಗದ ಕಡೆ ಕರ್ಕೊಂಡು ಬರಲಿಕ್ಕೆ ಸೈತಾನ ಒಂದು ಕಾಳಿಂಗ ಸರ್ಪವನ್ನು ಬೇಕಾದ್ರೆ ಬಳಸ್ತಾನೆ. ಒಂದು ಕಾಳಿಂಗ ಸರ್ಪ. ಕಾಳಿಂಗ ಸರ್ಪದಲ್ಲಿ ನೋಡಿ, ಕಾಳಿಂಗ ಸರ್ಪ, ಒಂದು ಕಾಳಿಂಗ ಸರ್ಪದ ಒಂದು ತೊಟ್ಟು ಅಂದ್ರೆ ಎಷ್ಟು? 1 ಡ್ರಾಪ್. ನಾನು ಓದಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಒಂದು ತೊಟ್ಟು, ಕಾಳಿಂಗ ಸರ್ಪದ ಒಂದು ತೊಟ್ಟು ವಿಷದಲ್ಲಿ 200 ಆನೆ, 200 ಕುದುರೆ, 300 ಜನರು ಸಾಯಿಸ್ಬೋದಂತೆ. ಏನೋ ಅರ್ಥ ಆಗಿರೋ ಸ್ವಲ್ಪ ಹೇಳಿ ನೋಡೋಣ. ಏನು ಅರ್ಥ ಆಗಿದೆ ಸ್ವಲ್ಪ ಹೇಳಿ. ಕಾಳಿಂಗ ಸರ್ಪದ ಒಂದು ದೊಡ್ಡ ವಿಷಯದಲ್ಲಿ 200 ಆನೆ, 200 ಕುದುರೆ, 300 ಜನರನ್ನು ಸಾಯಿಸ್ಬೋದು. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಅಷ್ಟು ಡೇಂಜರ್ ಆಗಿರುವಂತಹ ಒಂದು ಕಾಳಿಂಗ ಸರ್ಪದ ವಿಷ. ಹಾಗಾದರೆ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಗಟ್ಟಿ ಕಾಳನ್ನು ಸತ್ಯದಿಂದ ಸುಳ್ಳಿಗೆ, ಬೆಳಕಿನಿಂದ ಕತ್ತಲೆಗೆ, ಸ್ವರ್ಗದಿಂದ ನರಕಕ್ಕೆ ಈ ಗಟ್ಟಿ ಕಾಳನ್ನು ನಾಶ ಮಾಡಲಿಕ್ಕೆ ಒಬ್ಬ ಅಥವಾ ಒಂದು ಕಾಳಿಂಗ ಸರ್ಪವನ್ನು ಸೈತಾನ ಬಳಸ್ತಾನೆ. ಇದಿಷ್ಟು ಆಗಬೇಕು. ಇದೊಂದು ಗಟ್ಟಿ ಕಾಳನ್ನು, ಈಗ ಒಂದು ಗಟ್ಟಿ ಕಾಳನ್ನು ನಾಶ ಮಾಡಬೇಕು ಅಂದರೆ ಸತ್ಯದಿಂದ ಸುಳ್ಳಿನ ಕಡೆಗೆ, ಬೆಳಕಿನಿಂದ ಕತ್ತಲೆ ಕಡೆಗೆ, ಸ್ವರ್ಗದಿಂದ ನರಕದ ಕಡೆಗೆ ದಬ್ಬಬೇಕು ಅಂತ ಹೇಳಿದ್ರೆ ಅವನು ಒಂದು ಕಾಳಿಂಗ ಸರ್ಪವನ್ನು ಬಳಸಲೇಬೇಕಾಗುತ್ತೆ. ಯಾಕಂದರೆ ಗಟ್ಟಿ ಕಾಳಿಗೆ ಅಷ್ಟು ಪವರ್ ಇದೆ. ಆಮೇನ್. ಯಾವ ರೀತಿ ಅದು ಗಟ್ಟಿ ಕಾಳು ಆಗುತ್ತೆ ಅಂತ ಹೇಳಿದ್ರೆ, ಸತ್ಯ ಬೋಧನೆಯನ್ನು ಕೇಳಿಸ್ಕೊಂಡಾಗಲೇ ಅದು ಗಟ್ಟಿ ಕಾಳಾಗೋದು. ಇಲ್ಲಾಂದರೆ ಜೊಳ್ಳೋದು, ಇಲ್ಲಾಂದರೆ
ಅದು ಜೊಳ್ಳು. ಈ ಗಟ್ಟಿ ಕಾಳನ್ನು ನಾಶ ಮಾಡಲಿಕ್ಕೆ ಒಂದು ಕಾಳಿಂಗ ಸರ್ಪವನ್ನು ಬಳಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈಗ 200 ಆನೆ ಅಂತ ಹೇಳಿದ್ರೆ 200 ಬೋಧಕರಿರ್ಬೋದು, ಅಥವಾ 200 ಯಾಜಕರಿರ್ಬೋದು, ಅಥವಾ 200 ಪಾಸ್ಟರ್ಸ್ಗಳಿರ್ಬೋದು, ಅಥವಾ 200 ಕನ್ಯಾಶ್ರೀಗಳಿರ್ಬೋದು, ಅಥವಾ 200 ಜನರಿರ್ಬೋದು. ಇಲ್ಲಿ ನೀವು ಯಾರನ್ನ ಬೇಕಾದರೂ ಬಳಸ್ಕೊಳ್ಬೋದು, ಬಳಸ್ಕೊಳ್ಳೋದಂದರೆ ಊಹಿಸ್ಕೊಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಏನಪ್ಪ ಯಾಜಕರ ವೇಷದಲ್ಲಿ ಸೈತಾನ ಬರ್ತಾನ, ಕನ್ಯಾಶ್ರೀಗಳ ವೇಷದಲ್ಲಿ ಸೈತಾನ ಬರ್ತಾನ, ಬೋಧಕರ ವೇಷದಲ್ಲಿ ಸೈತಾನ ಬರ್ತಾನ, ಬೈಬಲ್ ತಗೊಂಡು ಸುತ್ತಾ ಇರ್ತಾರೆ ಯಾವಾಗಲೂ ಪಾಸ್ಟರ್ಗಳ ಮುಖಾಂತರ ಸೈತಾನ ಬರ್ತಾನ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸೈತಾನ ಯಾರ ವೇಷದಲ್ಲಾದರೂ ಬರ್ತಾನ. ಒಂದೇ ಒಂದು ವೇಷ ಬಿಟ್ಟು ತಂದೆಯಾದ ದೇವರು ನಾನು ಅಂದ್ಕೊಂಡು ಬರ್ತಾನೆ. ವಾಕ್ಯ ಅದೇ ಹೇಳ್ತಾ ಇದೆ. 2 ತೆಸಲೋನಿಗೆ ಬರೆದ ಪತ್ರದ ನಾವು ನೋಡ್ತೀವಿ. ನಾನೇ ದೇವರು. ಹೌದಾ? ನಿಜನಾ? ನಾನೇ ದೇವರು ಅನ್ಕೊಂಡು ಬರ್ತಾನೆ. ನೋಡಿ, 2ನೇ ಅಧ್ಯಾಯ 4ನೇ ವಾಕ್ಯ. ದೇವರೆನಿಸಿಕೊಳ್ಳುವ ಎಲ್ಲವನ್ನು ಅಲ್ಲಗಳೆಯುವನು, ಆರಾಧನೆಗೈಯುವ ಎಲ್ಲವನ್ನು ಇಲ್ಲಗೊಳಿಸುವನು, ಇವೆಲ್ಲಕ್ಕೂ ತಾವೇ ಮಿಗಿಲೆಂದು ಭಾವಿಸಿ ದೇವ ಮಂದಿರದಲ್ಲಿ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುವನು. ಇದೆಯಾ? ವಾಕ್ಯ ಇದೆಯಾ? ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಯೇಸು ಕ್ರಿಸ್ತರ ರೂಪದಲ್ಲೂ ಅವನು ಬರ್ತಾನೆ, ಬಂದಿದ್ದಾನೆ ಆಲ್ರೆಡಿ. ಯೇಸು ಕ್ರಿಸ್ತರ ರೂಪದಲ್ಲೂ ಅವನು ಬಂದಿದ್ದಾನೆ. ಪಾಸ್ಟರ್ಸ್ಗಳ ರೂಪ, ಇವಾಗ ತಂದೆಯಾದ ದೇವರ ರೂಪದಲ್ಲಿ ಅವನು ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ರೂಪದಲ್ಲಿ ತಂದೆಯಾದ ದೇವರಾಗಿ ಬರ್ತಾ ಇಲ್ಲ, ಆ ಒಂದು ವೇಷದಲ್ಲಿ ಅವನು ಬರ್ತಾ ಇದ್ದಾನೆ. ಯಾಕೆ ಪಾಸ್ಟರ್ಗಳ ರೂಪದಲ್ಲಿ ಬರಬಾರ್ದಾ? ಬರಕ್ಕಾಗಲ್ವಾ? ಆಗುತ್ತೆ ಬ್ರದರ್, ಯಾರ ರೂಪದಲ್ಲಾದ್ರೂ ಬರ್ಬೋದು. ಆಗುತ್ತೆ ಬ್ರದರ್, ಯಾರ ರೂಪದಲ್ಲಿ ಬೇಕಾದ್ರೂ ಅವನು ಬರ್ತಾನೆ. ಯಾಕೆ ಯಾಜಕರ ರೂಪದಲ್ಲಿ ಬರಲ್ವಾ? ಬರ್ತಾನ? ಖಂಡಿತವಾಗ್ಲೂ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ ಸಂತ ಪೌಲರು ಹೇಳ್ತಾರೆ 2 ಕೊರಿಂಥರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ, ಸಾರಿ, ಇದು ಏನು 11ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾರೆ, ಸೈತಾನ ಯಾವ ವೇಷ ಬೇಕಾದರೂ ಧರಿಸ್ಕೊಂಡು ಬರ್ತಾನೆ. ಅದರಲ್ಲಿ ಏನಿಲ್ಲ, ಅದರಲ್ಲೇನು ಡೌಟ್ ಇಲ್ಲ. ಅಲ್ಲಿ ವಾಕ್ಯ ಹೇಳ್ತದೆ, ಜ್ಯೋತಿರ್ಮಯ ದೇವದೂತನಂತೆ ಕೂಡ ಅವನು ಕಾಣಿಸ್ಕೊಳ್ಬಲ್ಲ. ಜ್ಯೋತಿರ್ಮಯ ದೇವದೂತನಂತೆ ಅವನು ಕಾಣಿಸ್ಕೊಂಡು ಬರ್ತಾನೆ. ಯಾವ ಬೋಧಕ ಆಗಲಿ, ಯಾವ ಪಾಸ್ಟರ್ಸ್ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ಏನಾದರೂ ಹೇಳ್ತಾ ಇದ್ದಾರೆ ನಿಮಗೆ ಅಂತ ಹೇಳಿದ್ರೆ, ಅವರ ಮೂರ್ಖತನವನ್ನು ತಗೊಂಬಂದು ಯಾರ ಮೇಲೆ ಹಾಕ್ತಾರೆ? ನಮ್ಮ ಮೇಲೇನೆ ಹಾಕೋದು. ಅದಕ್ಕೋಸ್ಕರ ದೇವರು ಹೇಳ್ತಾರೆ ನೋಡಿ, ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 21ರಲ್ಲಿ ಹೇಳ್ತಾರೆ, 21-22ರಲ್ಲಿ ಹೇಳ್ತಾರೆ, ದೇವರನ್ನು ಅರಿತಿದ್ದರೂ ಅವರು ದೇವರನ್ನು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ, ಬದಲಿಗೆ ವ್ಯರ್ಥ ಆಲೋಚನೆ ಅಂದ್ರೆ ಏನು? ಬೇಡವಾದ ಆಲೋಚನೆಗಳಲ್ಲಿ, ಪರಲೋಕಕ್ಕೆ ಸಂಬಂಧ ಇಲ್ಲದೇ ಇರುವ ಆಲೋಚನೆಗಳಲ್ಲಿ ಅವರು ಮಗ್ನರಾದರು. ಪರಲೋಕಕ್ಕೆ ಸಂಬಂಧ ಇಲ್ಲದಿರುವ ಆಲೋಚನೆ ಅವರು ಮಗ್ನರಾಗಿದ್ರೆ ಅವರು ಪರಲೋಕದ ಬಗ್ಗೆ ಮಾತಾಡ್ತಾರ? ಈಗ ಒಂದು ಶಾಲೆ ಅಂತ ಬಂದಾಗ ಒಂದು ಶಾಲೆಯ ಶಿಕ್ಷಕ ಮಾತ್ರ ಆ ಶಾಲೆ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ. ಅಪೋಸಿಟ್ ಶಾಲೆಯಲ್ಲಿ ಇರುವಂಥ ವ್ಯಕ್ತಿ ಬಂದು ಈ ಶಾಲೆ ಬಗ್ಗೆ ಹೊಗಳಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಆ ಒಂದು ಶಿಕ್ಷಕ ಬಂದು ಈ ಶಾಲೆ ಮೇಲೆ ಏನು ಹೇಳ್ತಾನೆ? ಸುಳ್ಳು ಹೇಳ್ತಾನೆ. ಇಲ್ಲಿ ಟೀಚಿಂಗ್ ಸರಿ ಇಲ್ಲ, ಸರಿಯಾಗಿ ಹೇಳ್ಕೊಡಲ್ಲ, ಟೀಚರ್ಗಳು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಸುಳ್ಳು ಹೇಳ್ತಾನೆ. ಯಾಕೆ? ಈ ಶಾಲೆಗೆ ಅವಮಾನ ತರಿಸ್ಬೇಕು ಅಲ್ವಾ? ಈ ಶಾಲೆಗೆ ಯಾರು ಸ್ಕೂಲ್ಗೆ ಹೋಗ್ಬಾರ್ದು. ಅದಕ್ಕೋಸ್ಕರ 200 ಆನೆ, 200 ಕುದುರೆ, 300 ಜನರು ಅಂತಂದ್ರೆ ಅದ್ರಲ್ಲಿ ಯಾರು ಬೇಕಾದ್ರೂ ಸೇರ್ಕೊಳ್ಬೋದು ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 4 ಓದಿ. ಅಲ್ಲಿ ಜನರು ಬರ್ತಾರ ನೋಡೋಣ. ಜನರು ಆ ಮೃಗವನ್ನು ಮಾತ್ರವಲ್ಲ,
ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಆರಾಧಿಸಿದ್ರು. ಆರಾಧಿಸೋದಲ್ಲದೆ ನಿಮಗೂ ಕೂಡ ಆರಾಧಿಸ್ಲಿಕ್ಕೆ ಅವ್ರೇನ್ ಮಾಡಿದ್ರು? ಪ್ರೋತ್ಸಾಹ ಮಾಡ್ತಾರೆ. ಅವ್ರು ಆರಾಧಿಸಿದ್ರು, ಘಟಸರ್ಪವನ್ನು ಅವ್ರು ಆರಾಧಿಸಿದ್ರು. ತಾವೇ ಒಂದು ದೇವರನ್ನ ಉಂಟು ಮಾಡ್ಕೊಂಡ್ರು ಅಲ್ವಾ? ಹೌದಾ? ಈಗ ಈ ಪ್ರವಾದನೆ, ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ ವಾಕ್ಯ 4ರಲ್ಲಿ ಪ್ರಕಟಣೆ, ಆ ಒಂದು ಪ್ರವಾದನೆ ನೆರವೇರಿರೋದನ್ನ ನಾವು ಕಣ್ಣಾರೆ ಇವತ್ತು ನಾವು ಕಂಡಿದ್ದೀವಿ. ಹೌದಾ? ಹೌದಾ? ಕಂಡಿದ್ದೀರಾ? ಮಾತಾಡಿ. ಇದ್ದೀರಾ ಇಲ್ವಾ? ಬೇರೆ ಯಾರು ಇಲ್ವಾ? ಕೇಳಿಸ್ತಾ ಇದೆಯಾ ಮಾತಾಡ್ತಾರ? ಅಥವಾ ನಿಮ್ಮ ಕಿವಿಗಳು ಮುಚ್ಚಲ್ಪಟ್ಟಿದ್ಯಾ? ಉತ್ತರ ಕೊಡಿ. ಪ್ರವಾದನೆ ನೀವು ನೆರವೇರುವುದನ್ನ ಕಣ್ಣಾರೆ ಕಂಡಿದ್ದೀರಾ ಕಂಡಿಲ್ಲ? ಕಂಡಿದ್ದೀರಾ. ವಾಕ್ಯ ಪ್ರವಾದನೆ ನೆರವೇರ್ತು. ಪ್ರವಾದನೆ ನೆರವೇರೋದನ್ನ ಯೇಸು ಸ್ವಾಮಿ ಹೇಳ್ತಾರೆ. ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 29ನೇ ವಾಕ್ಯ. ಇದೆಲ್ಲ ಈಡೇರುವಾಗ ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕಿಂತ ಮುಂಚೆಯೇ ನಿಮಗೆ ನಾನು ತಿಳಿಯಪಡಿಸಿದ್ದೇನೆ. ಇದೆಲ್ಲ ಈಡೇರುವುದಕ್ಕಿಂತ ಮುಂಚಿತವಾಗಿ, ಏನಂತೆ? ಮುಂಚಿತವಾಗಿ ಹೇಳಿದಾರೆ ಹೇಳಿಲ್ಲ? ಪ್ರೈಸ್ ದಿ ಲಾರ್ಡ್. ಹೇಳಿದ್ದಾರೆ. ಓಕೆ, ಯೋಹಾನ 13:19 ಓದೋಣ. ಯೋಹಾನ 13:19 ಅಧ್ಯಾಯ 19ನೇ ವಾಕ್ಯವನ್ನು ಓದಿ. ಅದು ಎಂದು ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ಹೇಳಿದ್ದೇನೆ. ನೋಡಿ, ಅಲ್ಲಿ ಹೇಳ್ತಾರೆ ಇದು ಈಡೇರುವಾಗ ಪ್ರವಾದನೆಗಳು ಈಡೇರುವಾಗ ಇರುವಾತನು ನಾನೇ. ಯಾರು ಹೇಳಿದ್ದು ಇರುವಾತನು ನಾನೇ ಅಂತ? ಪ್ರಭು ಯೇಸು ಕ್ರಿಸ್ತರು ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಕ್ಲಾಸ್ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಲ್ಲ? ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕಿಂತ ಮುಂಚೆ ಏನು ವಿಶ್ವಾಸ? ಯಾವ ರೀತಿ ವಿಶ್ವಾಸ? ಪ್ರಭು ಮತ್ತೆ ಅತಿ ಬೇಗನೆ ಬರ್ತಾ ಇದ್ದಾರೆ. ಆಮೇನ್. ಅದು ವಿಶ್ವಾಸ. ಅದಕ್ಕೆ ನಾವು ಸಿದ್ಧರಾಗಬೇಕು. ಪ್ರಭುವಿನ ಬರುವಿಕೆಗೆ ನಾವು ಸಿದ್ಧರಾಗಬೇಕೇ ಹೊರತು ಲೋಕದ ವ್ಯಕ್ತಿಗಳು ಮಾಡಿಕೊಂಡಿರುವಂತಹ ಕೆಲವು ಪ್ರಾರ್ಥನೆಗಳಿದೆ. ಲೋಕದ ವ್ಯಕ್ತಿಗಳು ಬರೆದಿಟ್ಟುಕೊಂಡಿರುವ ಕೆಲವು ಪ್ರಾರ್ಥನೆಗಳಿದೆ. ಆ ಪ್ರಾರ್ಥನೆಗಳಿಗೆ ನಾವೇನ್ ಮಾಡಬಾರ್ದು? ಕಿವಿ ಕೊಡಬಾರ್ದು. ಈಗ ಒಲಿಂಪಿಕ್ ಆಟದಲ್ಲಿ ಓಡಬೇಕಾದ್ರೆ ಈಗ ಪ್ರಾರಂಭದ ಆಟ ಬೇರೆ ಇರುತ್ತೆ, ಕೊನೆಯ ಪಂದ್ಯದ ಆಟ ಬೇರೆ ಇರುತ್ತೆ. ಹೌದಾ? ನಿಜನಾ? ಓಕೆ, ಈಗ ಶಾಲೆಗೆ ಬರೋಣ. ಪ್ರಾರಂಭದಲ್ಲಿ ಒಂದು 6 ತಿಂಗಳಲ್ಲಿ ಇರುವಂಥ ಸಬ್ಜೆಕ್ಟಿಗೆ ಅದಕ್ಕೊಂದು ಏನಿರುತ್ತೆ, ಪ್ರಶ್ನೆಗೆ ಉತ್ತರ ಆ ಥರ ಇರುತ್ತೆ. ಕೊನೆಯಲ್ಲಿ ಒಂದು ಏನಿರುತ್ತೆ, ಕೊನೆಯಲ್ಲಿ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮೇ ಬೇರೆ ಅಲ್ವಾ? ಈಗ 1ರಿಂದ 9ನೇ ಕ್ಲಾಸ್ ತನಕ ಒಂದು ಪರೀಕ್ಷೆ ಆದರೆ 10ನೇ ಕ್ಲಾಸ್ ಮಾತ್ರ ವಿಶೇಷ ಅಲ್ವಾ? ಅದು ಸಪ್ರೇಟ್. ಅದಕ್ಕೆ ಸಿದ್ಧತೆ ಆಗೋದೇ ಬೇರೆ ಇದೆ. 10ನೇ ಕ್ಲಾಸ್ಗೆ ಸಿದ್ಧತೆ ಆಗೋದೇ ಬೇರೆ ಥರ ಇರುತ್ತೆ. ಬೆಳಗ್ಗೆ ಎದ್ದಾಗ ಓದಬೇಕು, ಮಧ್ಯಾಹ್ನ ಓದಬೇಕು, ಸಮಯ ಸಿಕ್ಕಿದಾಗ ಓದಬೇಕು, ಟ್ಯೂಷನ್ಗೆ ಹೋಗಬೇಕು. ಕೆಲವು ಜನ ಟ್ಯೂಷನ್ಗೆ ಹೋಗ್ತಾರೆ, ಅರ್ಥ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ತಾರೆ. ಯಾಕೆ ಅರ್ಥ ಆಗ್ತಾಯಿಲ್ಲ, ಏನಕ್ಕೆ ಅರ್ಥ ಆಗ್ತಾಯಿಲ್ಲ, ಅಯ್ಯೋ ನಾನು ಇದು ಪಾಸ್ ಆದ್ರೇ ನಾನು ಕಾಲೇಜ್ಗೆ ಹೋಗೋಕ್ಕೆ ಸಾಧ್ಯ, ಇಲ್ಲಾಂದರೆ ನಾನು ಕಾಲೇಜ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. 10ನೇ ಕ್ಲಾಸ್ಗೆ ನಾವು ರೆಡಿ ಆಗೋದು ಬಿಟ್ಟು ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಅನ್ನು ಕೂತಿರಾಗುತ್ತಾ? ಬೇಬಿ ಸಿಟ್ಟಿಂಗು ಆಗುತ್ತಾ? ಆಗಲ್ಲ. 10ನೇ ಕ್ಲಾಸ್ಗೆ ಅದ್ರ ತನ್ನದೇ ಆದ ಒಂದು ಏನಿದೆ, ಮಹತ್ವ ಇದೆ.
ಪ್ರಕಟಣೆ ಪುಸ್ತಕದಲ್ಲಿರುವ ಬರೆದಿರುವ ಪ್ರತಿಯೊಂದು ಪ್ರವಾದನೆಗಳು ನೆರವೇರಬೇಕಾದ್ರೆ ಪ್ರಭು ಹೇಳ್ತಾರೆ, ನಾನು ಅತಿ ಬೇಗನೆ ಬರುತ್ತಾ ಇದ್ದೀನಿ, ಅದಕ್ಕೋಸ್ಕರ ನೀನು ಸಿದ್ಧನಾಗು ಅನ್ನೋದು ವಿಶ್ವಾಸಿಸ್ಬೇಕು ನೀನು. ಅದಕ್ಕೋಸ್ಕರ ಬಿಡುಗಡೆ ಸಮಯ ಸಮೀಪ ಆಯಿತು. ಪ್ರಭು ಬರ್ತಾ ಇದ್ದಾರೆ ಅಂತ ಒಂದು ಸಂತೋಷ ಆದರೆ, ಸಂತೋಷ ಯಾರಿಗಾಗುತ್ತೆ ಹೇಳಿ ನೋಡೋಣ? ಪ್ರಭು ಬರ್ತಾ ಇದ್ದಾರೆ ಅನ್ನೋ ಸಂತೋಷ ಯಾರಿಗಾಗುತ್ತೆ? ದೇವರ ವಾಕ್ಯದಲ್ಲಿ ಪ್ರಿಪೇರ್ ಆಗ್ಯಾರ ದೇವರ ಮಕ್ಕಳಿಗೆ. ಹೌದಾ ಪ್ರಿಪೇರ್ ಆಗಿರ್ಬೇಕು ಬ್ರದರ್ ನಾವು. ದೇವರಿಗಾಗಿ ನಿರೀಕ್ಷಿಸಿಕೊಂಡಿರುವವರಿಗೆ. ಯಾರು? ಓಕೆ, ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ. ನಾನು ಈ ಥರ ಹೇಳ್ತೀನಿ, ಸರಿ ಇದೆಯಾ? ನೀವೇ ಹೇಳಿ ನೋಡೋಣ. ಯಾವ ವ್ಯಕ್ತಿ ಲೋಕಕ್ಕೆ ಸತ್ತೋಗಿರ್ತಾನೋ, ಯಾವ ವ್ಯಕ್ತಿ ಲೋಕದ ಸ್ವಭಾವಗಳಿಗೆ ಸತ್ತೋಗಿರ್ತಾನೋ, ಯಾವ ವ್ಯಕ್ತಿ ಲೋಕದ ಆಸೆಗಳಿಗೆ ಸಮಾಪ್ತಿ ಮಾಡ್ಕೊಂಡಿರ್ತಾನೋ, ನಿಜನಾ? ಅಂಥವನಿಗೆ ಪ್ರಭು ಯೇಸು ಕ್ರಿಸ್ತರು ಬರ್ತಾ ಇದ್ದಾರಂತ ಅಂಥವ್ರಿಗೆ ಸಂತೋಷ. ಯಾವ ವ್ಯಕ್ತಿ ದುಡ್ಡು ಮಾಡಿಟ್ಕೊಂಡಿದ್ದಾನೋ, ಬೇರೆಯವ್ರ ತಲೆ ಹೊಡೆದು, ಯಾವ ವ್ಯಕ್ತಿ ಇವತ್ತಿಗೂ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟಿದ್ದಾನೋ, ಇವತ್ತಿಗೂ ಕೂಡ ನೋಡಿ ಪ್ರವಾದನೆ ನೆರವೇರಿದೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ ವಾಕ್ಯ 4, ಪ್ರವಾದನೆ ನೆರವೇರಿದೆ. ನದಿಗಳು ಏನಾಗಿದೆ? ರಕ್ತ ಕೆಂಪಾಗಿದೆ. ವಾಕ್ಯ ಇದೆ ಅಲ್ವಾ? ರಕ್ತಮಯವಾಗಿದೆ. ಓಕೆ, ಎಷ್ಟು ಜನ ಕ್ರಿಶ್ಚಿಯನ್ಸ್ ಇವತ್ತು ಹೋಗಿ ಚಿನ್ನ ತಗೊಂಡಿಲ್ಲ ಹೇಳಿ ನೋಡೋಣ? ಎಷ್ಟು ಜನ ಹೋಗಿಲ್ಲ? ಎಷ್ಟು ಜನ ಹೋಗಿರಲ್ಲ ಅಲ್ವಾ? ಎಷ್ಟು ಜನ ಇವತ್ತು ಒಳ್ಳೊಳ್ಳೆ ಬಟ್ಟೆಗಳು ತಗೊಂಡಿರಲ್ಲ? ಇವತ್ತು ಪರ್ಟಿಕ್ಯುಲರ್ ಆಗಿ ಇವತ್ತು ಅಥವಾ ನಿನ್ನೆ ಪ್ರವಾದನೆ ನೆರವೇರ್ತಾ ಇದೆ. ನಮ್ಮ ಗಮನ ಅಲ್ಲಿದ್ರೆ, ಇಲ್ಲಿದ್ರೆ, ಈ ಬೈಬಲ್ ಮೇಲೆ ಇದ್ರೆ ಪ್ರವಾದನೆಗಳು ನೆರವೇರುವುದನ್ನು ಪವಿತ್ರಾತ್ಮರು ನಮಗೆ ತೋರಿಸ್ತಾರೆ. ಆಮೆನ್. ಇಲ್ಲ, ನಮ್ಮ ಗಮನ ಪೂರ್ತಿ ಭೂಮಿ ಮೇಲಿದೆ. ಓಕೆ, ವಾಕ್ಯಗಳಿಗೆ ಮಾತ್ರ ನಾವು ಮಹತ್ವ ಕೊಡ್ತೀವಿ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ. ನೀವು ವಾಕ್ಯಕ್ಕೆ ನೀವು ಬೆಲೆ ಕೊಟ್ಟರೂ ಒಂದೇ, ಬೆಲೆ ಕೊಡದೇ ಇದ್ರೂ ಒಂದೇ. ನೀವು ವಾಕ್ಯಕ್ಕೆ ಬೆಲೆ ಕೊಡೋದ್ರಿಂದ ವಾಕ್ಯಕ್ಕೆ ಬೆಲೆ ಇದೆ ಅಂತ ತಿಳ್ಕೊಂಡಿದ್ದೀರಾ? ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನೀವು ವಾಕ್ಯಕ್ಕೆ ಬೆಲೆ ಕೊಡ್ತಾ ಇರೋದ್ರಿಂದ ವಾಕ್ಯಕ್ಕೆ ಬೆಲೆ ಇದೆ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ವಾಕ್ಯ ನಮ್ಮಲ್ಲಿರುವ ಕಾರಣ, ವಾಕ್ಯಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀರ ಅನ್ನೋ ಕಾರಣಕ್ಕೆ ವಾಕ್ಯಕ್ಕೆ ಬೆಲೆ ಇದೆ ಅನ್ನೋದು ಮಾತ್ರ ಅದು ತಪ್ಪು. ವಾಕ್ಯ ನಮ್ಮಲ್ಲಿರುವ ಕಾರಣ ನಮಗೆ ಬೆಲೆ ಇದೆ. ನಾವು ವಾಕ್ಯಕ್ಕೆ ಬೆಲೆ ಕೊಟ್ಟರು ಬೆಲೆ ಕೊಡದವರು ಅದಕ್ಕೆ ಆದಂಥ ಒಂದು ಬೆಲೆ ಇದೆ. ಪ್ರೈಸ್ ದಿ ಲಾರ್ಡ್. ಯಾರು ಅದಕ್ಕೆ ಒಂದು ತಿಳ್ಕೊಳ್ಳಿ. ನಾನು ಕೆಲವು ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ಅಯ್ಯೋ ನಾವು ಇಷ್ಟು ಪಾಪಗಳನ್ನು ಮಾಡಿದ್ದೀವಿ, ಇಷ್ಟು ಸಮಯ ವೇಸ್ಟ್ ಮಾಡಿದ್ದೀವಿ, ಎಷ್ಟೋ ಪ್ರಭುವನ್ನು ಅರಿಯದೆ ಎಷ್ಟೋ ಜನರು ಇವತ್ತು ಪರಿಶುದ್ಧವಾದ ಜೀವನ ಜೀವಿಸ್ತಾ ಇದ್ದಾರೆ. ತುಂಬ ಜನ ಸಿಗ್ತಾರೆ ನನಗೆ ಆಟೋದಲ್ಲಿ, ತುಂಬ ಜನ ಸಿಗ್ತಾರೆ. ಅವ್ರು ಹೇಳೋ ಮಾತುಗಳು ನೋಡಿದ್ರೆ, ಅಯ್ಯೋ ಅಣ್ಣ ಅವ್ರು ನಾವು ದಾನ ಮಾಡಬೇಕು, ಇದು ಮಾಡಬೇಕು, ಅವ್ರು ಕೆಟ್ಟದ್ದು ಬಯಸ್ಬಾರ್ದು, ಅವ್ರಿಗೆ ಇದು ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು. ನಮ್ಮವ್ರು ಹಂಗಿಲ್ಲ. ಭಾನುವಾರ ಬಾ, ಹಂದಿ ಮಾಂಸ ತಂದಿದ್ದೀನಿ ಬಾ. ದೇವರಿಗೆ ಅಸಹ್ಯವಾದದ್ದೇ ಮಾಡೋದು. ಯೋಚನೆ ಮಾಡ್ತಾ ಹೋದರೆ ಯಾಕೆ ನಾವೆಲ್ಲರೂ ಹಿಂಗೆ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಅವಿವೇಕತನ. ಅದಲ್ಲದೆ ನಮ್ಮ ಅವಿವೇಕತನದಿಂದ ತುಂಬಿದಂತಹ ಜನರೇ ಈಗ ನಮಗೇನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಇಲ್ಲಿ ಕಾಣಿಸ್ಕೊಂಡ್ರು, ಅವ್ರು ಅಲ್ಲಿ ಕಾಣಿಸ್ಕೊಂಡ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಪರಲೋಕಕ್ಕೆ ಕಿಟಕಿ ಇದೆ, ಪರಲೋಕದಲ್ಲಿ ಬಾಗಿಲಿದೆ. ಈಗ ಹೊಸದಾಗಿ ನಾನು ಕೇಳಿಪಟ್ಟಿದ್ದೇನು, ಪರಲೋಕಕ್ಕೆ ಮೆಟ್ಲು ಇದೆಯಂತೆ. ಈಗ ಪರಲೋಕಕ್ಕೆ ಮೆಟ್ಲು ಇದೆಯಂತೆ, ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಸತ್ಯದಿಂದ ನೋಡಿ, ಒಂದು ಗಟ್ಟಿ ಕಾಳನ್ನು ನಾಶ ಮಾಡೋದಕ್ಕಾಗಿ ಸೈತಾನ
ಒಂದು ಕಾಳಿಂಗ ಸರ್ಪವನ್ನು ಬಳಸ್ಕೊಳ್ತಾನೆ. ಒಂದು ಕಾಳಿಂಗ ಸರ್ಪದ ಆ ಸ್ವರೂಪವನ್ನು ಬಳಸ್ಕೊಳ್ತಾನೆ. 200 ಆನೆ ಇರ್ಬೋದು, ಅಥವಾ 200 ಜನರಿರ್ಬೋದು, 200 ಯಾಜಕರಿರ್ಬೋದು, 200 ಬೋಧಕರಿರ್ಬೋದು, 200 ಯಾರು ಬೇಕಾರಾಗಿರ್ಬೋದು, ಮತ್ತು 200 ಕುದುರೆಗಳು, ಮತ್ತು 300 ಜನರು. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯ. ಅಯ್ಯೋ, ಅವ್ರು ಆರಾಧಿಸ್ತಾ ಇದ್ದಾರೆ, ಪ್ರತಿದಿನ ಅವ್ರು ಹೇಳಿ ನಾವೇನು ಮಾಡ್ತೀವಿ? ಕೊನೆ ಪಕ್ಷ ನಾವೇನು ಮಾಡ್ತೀವಿ? ನಾವು ಆರಾಧಿಸ್ಬಿಡ್ತೀವಿ. ನಿಜನಾ? ಹೌದು ಬ್ರದರ್, ನಿಜ ಬ್ರದರ್. ಹಂಗೆ ಅವ್ರು ಅಯ್ಯೋ ಅವ್ರು ಒಳ್ಳೇದಾಗ್ತದೆ, ಅಯ್ಯೋ ಅವ್ರು ಅದು ಮಾಡಿದ್ರು, ಅಯ್ಯೋ ಅಲ್ಲಿಂದ ನೀರು ತಗೊಂಡು ಕುಡಿದ್ರು, ಈ ಸರಿ ಇತ್ತು ಅದು ಸರಿ. ಇದೇ ನಮ್ಮಲ್ಲಿರುವಂತಹ ಕೆಟ್ಟ ಸ್ವಭಾವ. ಯಾಕೆ? ನೀನು ಗಟ್ಟಿ ಕಾಳಾಗಿದೆಯಾ ಅಂದಮೇಲೆ ನೀನು ಗಟ್ಟಿ ಕಾಳಾಗೆ ಉಳ್ಕೊಳ್ಬೇಕು. ಯೇಸು ಸ್ವಾಮಿ ಏನು ಹೇಳಿದ್ರು? ಪ್ರಕಟಣೆ ಪುಸ್ತಕದಲ್ಲಿ ಏನು ಹೇಳಿದ್ರು? 22ನೇ ಅಧ್ಯಾಯ 12ನೇ ವಾಕ್ಯ ಏನು ಹೇಳಿದ್ರು? ಯೇಸು ಸ್ವಾಮಿ, ಅದು ನಾನು ಅತಿ ಬೇಗನೆ ಬರ್ತಾ ಇದ್ದೀನಿ, ಅವನವನ ಕೃತ್ಯಕ್ಕೆ ಅಲ್ವಾ? ಈಗ ನಾವು ಮೆಚ್ಚಿಸ್ಬೇಕಾಗಿರೋದು ಅವ್ರನ್ನ, ಲೋಕದವ್ರನ್ನಲ್ಲ. ನೀವು ಲೋಕದಲ್ಲಿ ಬಿಲ್ಡಿಂಗ್ ಕಟ್ಟಿಟ್ರೇನು, ಕಟ್ಟಿಡದೆ ಹೋದ್ರೇನು? ಧನಿಕನಿಗೆ ಬಿಲ್ಡಿಂಗ್ ಇತ್ತು. ಲೋಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಧನಿಕನಿಗೆ ಅತಿ ಸುಂದರವಾದ ರಾಜ ಮನೆ ಇತ್ತು, ದೊಡ್ಡ ಮಹಲ್ ಇತ್ತು. 23ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಅವನೆಲ್ಲಿದ್ದ? ಯಾತನೆ ಪಡ್ತ ನರಕದಲ್ಲಿ. ಅದೇ ಲಾಸರನಿಗೆ ಮನೆ ಇರಲಿಲ್ಲ, ಅವನೆಲ್ಲಿದ್ದ? ಬೀದಿಲಿದ್ದ. ಆದರೆ ದೇವರ ಒಂದು ಯೋಜನೆ ಪ್ರಕಾರ ಅವನು ಜೀವಿಸ್ತಾ ಇದ್ದ. ಹಾಗಾಗಿ ಅವನು ಸ್ವರ್ಗಕ್ಕೆ ಎತ್ತಲ್ಪಟ್ಟ. ಈ ಭೂಮಿಯಲ್ಲಿ ನಮಗೆ ಮನೆ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಅವರು ಇವರು ಅಂಥವ್ರು ಇದು ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಬರೋದು ಒಂದೇ, ನಾವೇನು ಪರಲೋಕದಲ್ಲಿ ಶೇಖರಣೆ ಮಾಡಿಟ್ಟಿದ್ದೀವೋ ಅದೊಂದೇ. ಆಮೇನ್. ಓಕೆ, ಇವತ್ತೊಂದು ವಾಕ್ಯ ನಾನು ಬೇರೆಯವ್ರು ಇದ್ದೀರಾ? ಇಲ್ಲ ಸುಮ್ಮನೆ ಕೇಳಿಸ್ಕೊಳ್ತೀರಲ್ಲ. ವಾಗ್ದಾನಗಳನ್ನು ನೀವು ರಿಸೀವ್ ಮಾಡ್ಕೊಳ್ಬೇಕು. ರಿಸೀವ್ ಮಾಡ್ಕೊಳ್ಳೋದ್ರೆ ಏನು ಪ್ರಯೋಜನ ಇಲ್ಲ. ಓಕೆ, ಇವತ್ತು ನಾನೊಂದು ವಾಕ್ಯ ಹಾಕಿದೆ, ಯಾರಾದ್ರು ಕೇಳಿಸ್ಕೊಂಡ್ರ? ಇವತ್ತೊಂದು ನಾನು ವಾಕ್ಯ ಹಾಕಿದೆ. ಇವತ್ತಿನ ವಾಕ್ಯ ಯಾರಾದ್ರು ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡಿಲ್ಲ? ಹಾಂ, ಯಾವ ವಾಕ್ಯ ಹೇಳಿ? ಹಾಂ, ಎಷ್ಟನೇ ಅಧ್ಯಾಯ? ಎಷ್ಟನೇ ವಾಕ್ಯ? ಹಾಂ, ಬೇರೆ ಯಾರು ಕೇಳಿಸ್ಕೊಂಡಿಲ್ವಾ? ಸಂತೋಷ. ನೋಡಿ, ನೆನಪಿಲ್ಲ. ಮತ್ತೆ ಮಾತಾಡಿ, ಅಟ್ಲೀಸ್ಟ್ ಉತ್ತರ ಕೊಡಿ. ನಾನು ಇವತ್ತು ಕೇಳಿಸ್ಕೊಂಡೆ, ಬೆಳಗ್ಗೆ ಕೇಳಿಸ್ಕೊಂಡ ವಾಕ್ಯ ಸಾಯಂಕಾಲ ಮೆಮೊರಿ ಇಲ್ಲ ಅಂತ ಹೇಳಿದ್ರೆ ಈ ಮೆಮೊರಿ ಯಾವ ಮಟ್ಟಿಗೆ ಕೆಲಸ ಮಾಡ್ತದೆ ಯೋಚನೆ ಮಾಡಿ. ಯೋಧನ ಪತ್ರ 1ನೇ ಅಧ್ಯಾಯ ವಾಕ್ಯ 18-19. ತಮ್ಮ ದುರುಚ್ಛೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಬರುವರು. ವಾಕ್ಯ ನೆರವೇರ್ತಾ ಇದೆಯಾ? ನೆರವೇರ್ತಾ ಇದೆ. ತಮ್ಮ ದುರುಚ್ಛೆಗಳ ಪ್ರಕಾರ ಒಬ್ಬ ಬರ್ತಾನೆ, ತನ್ನದೇ ಆದ ಒಂದು ದೇವರು ಉಂಟು ಮಾಡ್ತಾನೆ, ಇದೇ ದೇವರು ಅಂತ ಹೇಳ್ತಾನೆ. ಓಕೆ, ಅಲ್ಲಿ ಅವನ ಮುಖಾಂತರ ಅವನ ಸ್ವಾರ್ಥಕ್ಕಾಗಿ ಒಂದು ದೇವರನ್ನು ಉಂಟು ಮಾಡ್ಕೊಳ್ತಾನೆ. ಅದೇ ದೇವರು ಅಂತ ಇಡೀ ಲೋಕದಲ್ಲಿರುವಂತಹ ತನ್ನಲ್ಲಿದ್ದಂಥ ಮೂರ್ಖತನವನ್ನು ತಗೊಂಡೋಗಿ ಬೇರೆಯವ್ರ ತಲೆ ಮೇಲೆ ಹಾಕ್ತಾ ಹೋಗ್ತಾ ಇರ್ತಾನೆ. ಆದರೆ ದೇವರು ಹೇಳ್ತಾರೆ, ವಿಮೋಚನಾ ಕಾಂಡ ಪ್ರಾರಂಭದಲ್ಲೇ ಹೇಳ್ತಾರೆ, ದೇವರು ನಮ್ಮ ಇಸ್ರೇಲ್ ಜನರನ್ನು ಆರಿಸ್ಕೊಳ್ಬೇಕಾದ್ರೆ, ನಮ್ಮ ಪಿತೃಗಳನ್ನು ಆರಿಸ್ಕೊಳ್ಬೇಕಾದ್ರೆ ಹೇಳ್ತಾರೆ, ನಾನಲ್ಲದೆ ನಿಮಗೆ ಬೇರೆ ಒಬ್ಬ ದೇವರು ಇರಕೂಡದು, ಇರಬಾರ್ದು. ಹೇಳಿದಾರ? ವಿಮೋಚನಾ ಕಾಂಡ 20ನೇ ಅಧ್ಯಾಯ 3ನೇ ವಾಕ್ಯ ಓದಿ.
23ನೇ 3ನೇ ವಾಕ್ಯ ಬೇಗ ಓದಿ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ದೇವರು ಅಂತ ಹೇಳಿಲ್ಲ ಅಲ್ಲಿ, ದೇವರುಗಳು. ದೇವರುಗಳು ದೇವರುಗಳು ಅಂದ್ರೆ ಅರ್ಥ ಏನು? ಯಾರು ಇರಬಾರ್ದು, ಯಾರು ಇರಬಾರ್ದು. ಬೇರೆ ಬೇರೆ ರೀತಿ ದೇವರು ಯಾರು ಇರಬಾರ್ದು. ವೆರೈಟಿ ಎಲ್ಲ ಏನು ಇಲ್ಲ ಇಲ್ಲಿ ಅಲ್ವಾ? ಚೇಂಜಸ್ ಏನು ಇಲ್ಲ, ಬದಲಾವಣೆ ಏನಿಲ್ಲ. ನಾವು ಬಟ್ಟೆ ತೊಗೊಳಕ್ಕೆ ಹೋದ್ರೆ, ಸೀರೆ ತೊಗೊಳಕ್ಕೆ ಹೋದ್ರೆ ನಾವೇನು ಮಾಡ್ತೀವಿ? ಇದೇ ಕಲರಲ್ಲಿರೋ ಇನ್ನೊಂದು ಡಿಸೈನ್ ತೋರಿಸಿ, ಥರ ಅಲ್ವಾ? ನಾವು ಕೇಳೋದು ಹೆಂಗೆ? ಇದೇ ಇದೇ ಕಲರಲ್ಲಿರೋ ಇನ್ನೊಂದು ಡಿಸೈನ್ ತೋರಿಸಿ. ಓಕೆ, ಅದು ತೋರಿಸ್ದ ಅಂತ ಹೇಳಿದ್ರೆ ಆ ಡಿಸೈನ್ಲಿರುವ ಬೇರೆ ಕಲರ್ ತೋರಿಸಿ, ಬೇರೆ ಕಲರ್ ತೋರಿಸಿ, ಬೇರೆ ಡಿಸೈನ್ ತೋರಿಸಿ, ಬೇರೆ ಕಲರ್ ತೋರಿಸಿ, ಬೇರೆ ಡಿಸೈನ್ ತೋರಿಸಿ. ಈ 2020 ವರ್ಷಗಳಾದ ಮೇಲೆ ಈ 25 ವರ್ಷಗಳೇನಿದೆ, ಬೇರೆ ಕಲರು ಬೇರೆ ಡಿಸೈನು ಜಾಸ್ತಿ ಆಗಿದೆ ನೋಡಿ. ಬೇಕಾದ್ರೆ ಕಲರ್ಗಳು ಜಾಸ್ತಿ ಆಗಿದೆ, ಡಿಸೈನ್ಗಳು ಜಾಸ್ತಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಗಟ್ಟಿ ಕಾಳಾಗಿರುವ ನೀವು ಇನ್ನೂ ಗಟ್ಟಿ ಆಗ್ತಾ ಹೋಗ್ಬೇಕು. ಆಮೇನ್. ಅರ್ಥ ಆಗ್ತಿದ್ಯಾ? ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ಅಕ್ರಮಿಯು ತನ್ನ ಅಕ್ರಮವನ್ನು ಮುಂದುವರಿಸಲಿ. ಬೇರೆ ಡಿಸೈನು, ಬೇರೆ ಕಲರು ಮುಂದುವರಿಲಿ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅಶುದ್ಧನು ತನ್ನ ಅಶುದ್ಧತೆಯಲ್ಲೇ ಮುಂದುವರಿಯಲಿ, ಅವನು ಏನು ಬೇಕಾದರೂ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು, ಗಮನ ಹರಿಸಬಾರ್ದು. ಬೇರೆ ದೇವರುಗಳು ಇರಕೂಡದು. ಸಜ್ಜನನು ಸನ್ನಡತೆಯಲ್ಲಿ ನಿರತನಾಗಿರಲಿ. ಗಟ್ಟಿಕಾಳಾಗಿರುವ ನೀನು ಗಟ್ಟಿಕಾಳಾಗಿಯೇ ನೀನು ಜೀವಿಸಬೇಕು. ನಿನ್ನ ಪಾವಿತ್ರತೆ, ನಿನ್ನ ಪ್ಯೂರಿಟಿ, ನಿನ್ನ ಪರಿಶುದ್ಧತೆಯನ್ನು ನೀನೇನು ಮಾಡಬೇಕು? ಇನ್ನೂ ಹೆಚ್ಚಿಸ್ಕೊಳ್ಬೇಕು. ಸಾಕಾಗೋದಿಲ್ಲ, ಯಾಕೆ ಗೊತ್ತಾ? ಕೊನೆಯ ಕ್ಷಣದಲ್ಲಿ ಬೇಕಾದ್ರೆ ಸೈತಾನ ಏನು ಮಾಡ್ತಾನೆ? ನಮ್ಮನ್ನ ದಾರಿ ತಪ್ಪಿಸ್ತಾನೆ, ಮೂರ್ಖಗೊಳಿಸ್ಬೋದು. ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಗುರುತು ಚಿಹ್ನೆಗಳು ನೋಡಿದ್ದೀರಾ? ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಮುಗೀತು. ಯಾವ ಚಿಹ್ನೆ ಇದು? ಯಾವ ಚಿಹ್ನೆ? ಸೈತಾನ ಚಿಹ್ನೆ ಅಲ್ವಾ? ಶಿಲುಬೆಯ ಉಲ್ಟಾ. ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಇದು ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯ ಗುರುತು. ನಮ್ಮ ಹಿರಿಯರು ಯಾರು? ನಮ್ಮ ಅಜ್ಜಿ ತಾತ ಇವ್ರಿಗೆಲ್ಲ ಏನಿರಲಿಲ್ಲ? ವಿದ್ಯಾಭ್ಯಾಸ ಇರಲಿಲ್ಲ, ಹೌದಾ? ಇತ್ತಾ? ವಿದ್ಯಾಭ್ಯಾಸ ಇರಲಿಲ್ಲ, ಆದರೆ ವಿವೇಕ ಇತ್ತು. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ವಿವೇಕ ಇತ್ತು. ಅವ್ರಿಗೆ ಎಜುಕೇಶನ್ ಇರಲಿಲ್ಲ, ಬಟ್ ಅವರು ಶಿಲ್ಬೆ ಗುರುತು ಪಕ್ಕ ಆಗ್ತಾಯಿದ್ರು, ಕರೆಕ್ಟಾಗಿ ಆಗ್ತಾಯಿದ್ರು. ಇವತ್ತು ಜ್ಞಾನ ಇದೆ, ವಿದ್ಯಾಭ್ಯಾಸ ಇದೆ, ಡಿಗ್ರಿ ಮೇಲೆ ಡಿಗ್ರಿ ತೊಗೊಂಡಿದ್ದೀವಿ, ಆದರೂ ಕೂಡ ನಾವು ಶಿಲ್ಬೆ ಗುರುತು ಹಾಕೋದು ಸೈತನನ ಗುರುತು. ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಇಷ್ಟೇ. ಕೆಲವು ಜನ ನೋಡಬೇಕು, ಇಲ್ಲೇ ಮುಗಿಸ್ಬಿಡ್ತಾರೆ. ಅಂದರೆ ಇದೇನು? ಅವಿವೇಕತನದ ಒಂದು ಪ್ರತೀಕ ಇವೆಲ್ಲ. ಇದೆಲ್ಲ ನೀವು ಹೇಳೋಕ್ಕೋಗಿ ವಾದ ಮಾಡ್ತಾರೆ. ನೀವು ಹೆಂಗೆ ಹೇಳ್ಬೋದು ಇದನ್ನು? ಇದು ಯಾವ ರೀತಿ ಹೇಳ್ಬೋದು? ಬಟ್ ಹೇಳ್ಬೇಕಾಗಿರೋದು ಹೇಳಲೇಬೇಕು. ಆದರೆ ಹೋರಾಟ ಇಲ್ಲಲ್ಲ. ನ್ಯಾಯ ತೀರ್ಪಿನ ದಿನ ಅವ್ರು ನಿಂತ್ಕೊಳ್ತಾರೆ, ನಾವು ನಿಂತ್ಕೊಳ್ತೀವಿ. ನ್ಯಾಯ ತೀರ್ಪು ಕೊಡೋದು ಯಾರು? ಪ್ರಭು ಯೇಸು ಕ್ರಿಸ್ತರು. ಒಂದು ಗಟ್ಟಿ ಕಾಳನ್ನು ನಾಶ ಮಾಡಲಿಕ್ಕೆ ನೋಡಿ, ಏದೇನ್ ತೋಟದ ಒಳಗಡೆ ಹೋಗ್ಲಿಕ್ಕೆ ಸೈತನ ಬಳಸಿಕೊಂಡಂತಹ ಒಂದು ಆಯುಧ ಯಾವುದು? ಸರ್ಪ. ನಂಬ್ತೀರಾ? ಇದೇ ತಾನೆ, ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಇವತ್ತು ನಮ್ಮನ್ನ ನಾಶ ಮಾಡಲಿಕ್ಕೆ, ಗಟ್ಟಿ ಕಾಳಾಗಿರುವ ನಮ್ಮನ್ನು ನಾಶ ಮಾಡಲಿಕ್ಕೆ
ಕಾಳಿಂಗ ಸರ್ಪ, ವಿಷ ತುಂಬಿದಂಥ ವ್ಯಕ್ತಿಗಳು. ಅವ್ರು ಯಾವಾಗಲೂ ನೋಡಿ ದೇವರ ರಾಜ್ಯದ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ಅವ್ರು ಯಾವಾಗಲೂ ನೋಡಿ ಕಾಣಿಕೆ ಮತ್ತು ಅವ್ರ ಕುಟುಂಬ ಹೆಂಗೆ ಉದ್ಧಾರ ಆಗಬೇಕು, ಕುಟುಂಬ ಹೆಂಗೆ ಸೇಫ್ ಆಗಬೇಕು, ಕುಟುಂಬದ ಮಕ್ಕಳು ಹೆಂಗೆ ಬೆಳೀಬೇಕು, ಕುಟುಂಬದ ಮಕ್ಕಳು ಎಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಅವ್ರ ಮಕ್ಕಳು ಅಲ್ಲಿ ಆ ಫಾದರ್ ಹತ್ರ ಸ್ಕಾಲರ್ಶಿಪ್ಪು, ಈ ಸಿಸ್ಟರ್ ಹತ್ರ ಸ್ಕಾಲರ್ಶಿಪ್ಪು, ಆ ಸಿಸ್ಟರ್ಗಳ ಹತ್ರ ಫಾದರ್ಗಳ ಹತ್ರನೇ ಚೆನ್ನಾಗಿರೋದು, ಏನೋ ಜನಗಳು ಇವರು ವಿಷಕಾರೋ ಥರ ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಯೇಸು ಸ್ವಾಮಿ ಆ ಥರ ಮಾಡಂಗಿದ್ದಿದ್ರೆ ಪಾಪಿಗಳನ್ನ ಹತ್ರ ಸೇರಿಸ್ಕೊಳ್ತಾ ಇರಲಿಲ್ಲ. ಜಕಾಯನ ಮನೆಗೆ ಖಂಡಿತವಾಗ್ಲೂ ಹೋಗ್ತಾ ಇರಲಿಲ್ಲ. ವ್ಯಭಿಚಾರಿ ಹೆಂಗಸಿಗೆ ಹತ್ರನೇ ಸುಳಿಸ್ತಾ ಇರಲಿಲ್ಲ. ಯೇಸು ಸ್ವಾಮಿ ಬಂದಿದ್ದೆ ಪಾಪಿಗಳಿಗೋಸ್ಕರ. ನೀನು ಈ ಲೋಕದಲ್ಲಿ ಜನರನ್ನ ಮೆಚ್ಚಿಸ್ಬೋದು, ಯಾಜಕರನ್ನ ಮೆಚ್ಚಿಸ್ಬೋದು. ವಾಟ್ ಎ ಬ್ಯೂಟಿಫುಲ್ ಗೈ, ಎಷ್ಟು ಒಳ್ಳೆ ವ್ಯಕ್ತಿ ಅಲ್ವಾ ಅಂತ ಅನ್ನಿಸ್ಕೊಳ್ಬೋದು. ಅವ್ರು ಇನ್ನೊಂದು ರೆಕಮೆಂಡೇಶನ್ ಕೊಡ್ಬೋದು, ಅಥವಾ ಜನರು ಆ ಬೋಧಕನನ್ನು ಏನು ಮಾಡ್ಬೋದು, ಅಯ್ಯೋ ಎಂಥ ಒಳ್ಳೆ ಬ್ರದರ್ ಅಂತ ಹೇಳ್ಬೋದು. ಆದರೆ ನ್ಯಾಯ ತೀರ್ಪಿನ ದಿನ ಅವನಾಡಿರುವ ಸುಳ್ಳು ಮಾತುಗಳೇ ಅವನು ಅಪರಾಧಿನ ನಿರಪರಾಧಿನ ಅಂತ ನಿರ್ಧಾರ ಆಗುತ್ತೆ. ಯೇಸು ಸ್ವಾಮಿ ಅಲ್ಲಿ ಏನು ಮಾಡಲ್ಲ, ನ್ಯಾಯ ತೀರ್ಪು ಕೊಡೋದಿಲ್ಲ. ಈ ವ್ಯಕ್ತಿ ಏನು ಹೇಳಿದನೋ ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 36ನೇ ವಾಕ್ಯ, ಜನರು ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತು, ಗಟ್ಟಿ ಕಾಳಲ್ಲ, ಜೊಳ್ಳು ಮಾತು. ಹೌದಾ? ಅವನೇ ನ್ಯಾಯ ತೀರ್ಪನ್ನ ತಮ್ಮ ಮೇಲೆ ಅವನೇ ಬರ್ಮಾಡ್ಕೊಳ್ತಾನೆ. ನೀವು ಅಷ್ಟೇ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಗಟ್ಟಿ ಕಾಳುಗಳಂತೆ ನೀವು ಮಾತಾಡಬೇಕು. ಗಟ್ಟಿ ಕಾಳುಗಳಾಗಿ ನೀವು ಜೀವಿಸಬೇಕು. ದೇವರ ವಾಗ್ದಾನಗಳನ್ನು ನೀವು ತಿಳ್ಕೊಳ್ಬೇಕು. ದೇವರ ಪ್ರವಾದನೆಗಳನ್ನು ಅರಿತುಕೊಳ್ಬೇಕು. ಪ್ರವಾದನೆಗಳು ಅರಿತುಕೊಂಡ್ರೆ ಮಾತ್ರ ಪ್ರಕಟಣೆ ಪುಸ್ತಕ ನಾವು ಪ್ರಭುವಿನ ಎರಡನೇ ಬರುವಿಕೆಗೆ ನಾವು ಸಿದ್ಧರಾಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಅಷ್ಟರಲ್ಲೇ ನಾವಿರಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಪ್ರಭುವಿನ ಬರುವಿಕೆ ತುಂಬ 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 ಸಮೀಪ ಆಯಿತು. ಹಾಗಾಗಿ ನೀವು ಸಿದ್ಧರಾಗ್ರಿ. ನಿಮ್ಮ ಕುಟುಂಬದಲ್ಲಿರುವ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಎಲ್ಲರನ್ನ ನೀವು ಸಿದ್ಧತೆ ಮಾಡಿರಿ. ಯಾಕೆ ಅಂತೇಳಿದ್ರೆ ನೀವು ಮಾತ್ರ ಪರಲೋಕಕ್ಕೆ ಹೋಗಿ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ನರಕದಲ್ಲಿ ಬೇಯುವುದನ್ನು, ನರಕದಲ್ಲಿರುವುದನ್ನು ಕಣ್ಣಾರೆ ಕಾಣುವಾಗ ನಿಮಗೆ ಆಗುವ ಗೋಳಾಟ ಅಷ್ಟಿಷ್ಟಲ್ಲ. ದೇವರು ಕೊಟ್ಟಿರುವ ಈ ಸಮಯದಲ್ಲೇ ನೀವು ಅವರನ್ನು ಸಿದ್ಧತೆ ಮಾಡಿ, ಸತ್ಯದ ಕಡೆ ಅವರನ್ನು ಮುನ್ನಡೆಸಿರಿ. ಸುಳ್ಳಿನ ಕಡೆ ಬಿಡಬೇಡಿ. ಸುಳ್ಳು ಸೈತಾನ. ಬೆಳಕಿನ ಕಡೆ ಅವರನ್ನು ಮುನ್ನಡೆಸಿರಿ. ಪ್ರಭು ಯೇಸು ಕ್ರಿಸ್ತರ ಕಡೆ ಮುನ್ನಡೆಸಿರಿ. ಬೆಳಕು ಅಂತಂದರೆ ಪ್ರಭು ಯೇಸು ಕ್ರಿಸ್ತರು. ಕತ್ತಲೆ ಕಡೆ ಅವ್ರನ್ನ ಕಳಿಸೋಕ್ಕೆ ಹೋಗಬೇಡಿ. ಕತ್ತಲೆ ಅಂದರೆ ಅವಿವೇಕ, ಬುದ್ಧಿಮಾಂದ್ಯ. ಯಾರೋ ಏನೋ ಹೇಳ್ತಾ ಇದ್ದಾರೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗೋಣ. ಓಕೆ ಬಿಡು, ಬೈಬಲ್ ದೂರ ಇಡು. ನಿಮಗೊಂದು ವಿಷಯ ಗೊತ್ತಾ? ಈ ದಿನಗಳಲ್ಲಿ ಕೆಲವು ಚರ್ಚ್ಗಳಲ್ಲಿ, ತಮಿಳುನಾಡಲ್ಲಿ ಕೆಲವು ಚರ್ಚ್ಗಳಲ್ಲಿ ತೆಂಗಿನಕಾಯಲ್ಲಿ ಎಣ್ಣೆ ಉಯ್ದು ಅಲ್ಲಿ ದೀಪ ಹಚ್ಚಿ ದೇವ್ರಿಗೆ ಇಡ್ತಾ ಇದ್ದಾರೆ, ಬಲಿಪೀಠಕ್ಕೆ ಇಡ್ತಾರೆ. ಗೊತ್ತಾ? ಅದು ಗೊತ್ತಾ? ಕಳೆದ ಕ್ಲಾಸಲ್ಲಿ ನಿಮ್ಗೊಂದು ಪಿಕ್ಚರ್ ತೋರಿಸಿದೆ, ಮಾತೆ ಮನೆಯವರಿಗೆ ನಿಂಬೆಹಣ್ಣಿನ ಹಾರ ಹಾಕಿದ್ದು. ನೋಡಿದ್ರಾ? ಇದೆಲ್ಲ ಎಲ್ಲಿ ಬಂತು? ಮೂರ್ಖತನ. ಪರಲೋಕ ಹೇಳ್ತಾ? ಬೈಬಲ್ ಹೇಳ್ತಾ? ಇಲ್ಲ. ಬಟ್ ಆದ್ರೂ ನಿಂಬೆಹಣ್ಣಿನ ಹಾರ ಮಾಡಿ ಕಿವಿಗೆ ಓಲೆ ಹಾಕಿ ಮತ್ತೆ ಒಂದು ವ್ಯಾನಿಟಿ ಬ್ಯಾಗ್ ಹಾಕಿ, ಏನೋ ಮಾತೆ ಮನೆ ಡ್ಯೂಟಿಗೆ ಹೋಗೋ ಥರ ಅಲ್ವಾ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋ ಥರ ಇವರೇ ಕ್ರಿಯೇಟ್ ಮಾಡಿಕೊಂಡ್ರು, ಇವರೇ ಇಮ್ಯಾಜಿನ್ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಅದನ್ನು ಆರಾಧಿಸ್ಲಿಕ್ಕೆ ಎಷ್ಟೋ ಜನ ಇದ್ದಾರೆ, ಇಲ್ವಾ? ಮುಂದೆ ಹೋಗಿ ನಿಂತ್ಕೊಂಡು ಅವ್ರಿಗೆ ಪೂಜೆ ಮಾಡೋರು ಇದ್ದಾರೆ, ಅವ್ರಿಗೆ ಕ್ಯಾಂಡಲ್ ಹಚ್ಚೋರು ಇದ್ದಾರೆ. ಯಾರಿಗೆ? ನಿಂಬೆಹಣ್ಣಿನ ಹಾರ ಹಾಕ್ಕೊಂಡಿರುವ ಮಾತೆಗೆ ಕ್ಯಾಂಡಲ್ ಹಚ್ಚೋರು ಇದ್ದಾರೆ. ಕೇಳ್ಬೋದಲ್ವಾ? ಪ್ರಶ್ನೆ ಕೇಳ್ಬೋದಲ್ವಾ?
ಯಾಕೆ ನನ್ನ ತಾಯಿಗೆ ನೀವು ನಿಂಬೆಹಣ್ಣು ಹಾಕಿದ್ದೀರಾ? ಹೇಳ್ಬೋದಾ? ಕೇಳ್ಬೋದು, ಕೇಳ್ಬೇಕು ಬ್ರದರ್. ಕೇಳಬೇಕು. ಯಾಕೆ ಕೇಳಲಿಲ್ಲ? ಯಾಕಂದರೆ ಅಲ್ಲಿದ್ದವರು ಒಬ್ಬರು ಯಾಜಕರು ಅಥವಾ ಬೋಧಕರು, ಕನ್ಯಾಶ್ರೀನೋ, ಕೇಳಕ್ಕೆ ಭಯ, ಕೇಳಕ್ಕೆ ಭಯ. ಭಯ. ಆ ಭಯ ಉಂಟು ಮಾಡೋದು ಯಾರು? ಸೈತಾನ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ ವಾಕ್ಯ 4ನ ಪ್ರವಾದನೆ ನೆರವೇರುವುದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಅನೇಕ ಜನರಿಗೆ ತಿಳಿಸ್ಕೊಡಿ. ಏಕೆಂದರೆ ಪ್ರವಾದನೆಗಳು ನೆರವೇರ್ತಾ ಇದೆ. 16ನೇ ಅಧ್ಯಾಯ ನೆರವೇರ್ತಾ ಇದೆ. 18ನೇ ಅಧ್ಯಾಯದವರೆಗೂ ನೆರವೇರಿದೆ. ಈಗ ಸುಮ್ಮನೆ ನಮ್ಮ ಕಣ್ಣಿಗೆ ಇವಾಗ ಎಲ್ಲ ಕಾಣಿಸ್ಕೊಳ್ತಾ ಇದೆ, ಒಂದೊಂದೊಂದೊಂದು ಕಾಣಿಸ್ಕೊಳ್ತಾ ಇದೆ. 19ನೇ ಅಧ್ಯಾಯ ಏನು ಗೊತ್ತಾ? 19ನೇ ಅಧ್ಯಾಯ ಮದುವೆ. ಅಲ್ಲಿದೆ ನೋಡಿ, ವಾಕ್ಯ ನೋಡಿ. 18ನೇ ಅಧ್ಯಾಯ ಬ್ಯಾಬಿಲೋನಿನ ಅಳಿವು ಈಗ ಪ್ರಾರಂಭ ಆಗಿದೆ. ಬ್ಯಾಬಿಲೋನಿನ ಅಳಿವು ಪ್ರಾರಂಭ ಆಗಿದೆ. 19ನೇ ಅಧ್ಯಾಯ ಸ್ವರ್ಗದಲ್ಲಿ ಸಂಭ್ರಮ. ಅಷ್ಟರಲ್ಲಿ ನಾವೆಲ್ಲರೂ ಸಿದ್ಧರಾಗಬೇಕು. ಒಂದೇ ಒಂದು ಅಧ್ಯಾಯ, ಒಂದು ಅಧ್ಯಾಯದ ಗ್ಯಾಪಲ್ಲಿ ನಾವಿದ್ದೀವಿ. ಅಷ್ಟು ಬೇಗ ನಾವು ಸಿದ್ಧರಾಗಬೇಕು. ಎಷ್ಟಾಗುತ್ತೋ ಅಷ್ಟು ಸಿದ್ಧರಾಗಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಸಿದ್ಧರಾಗಬೇಕು. ಸಮಯ ಕೊಟ್ಟು ಸಿದ್ಧರಾಗಬೇಕು. ಮೂರ್ಖತನದಿಂದ ಯಾರೋ ಹೇಳ್ತಾರೆ ಪರಲೋಕದಲ್ಲಿ ಏಣಿ ಇದೆ, ಕಿಟಕಿ ಇದೆ, ಬಾಗಿಲಿದೆ, ಮೆಟ್ಲಿದೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನಾದರೂ ಆ ಭಾವನೆಯಲ್ಲಿದ್ದರೆ ಆ ಭಾವನೆಯಿಂದ ಮೊದಲು ವಾಪಸ್ ಬರಬೇಕು. ಹಿಂತಿರುಗಿ ಬಂದು ನಿಜವಾದ ಏಕದೇವರು ಪ್ರಭು ಯೇಸು ಕ್ರಿಸ್ತರು ಇರುವಾತನು ನಾನೇ, ಆದಿಯೂ ಅಂತ್ಯವೂ ನಾನೇ, ನ್ಯಾಯ ತೀರ್ಪು ನೀಡುವವನು ನಾನೇ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದಾರೆ. ಹಾಗಾಗಿ ಅವರ ಬರುವಿಕೆಗೆ ನಮ್ಮನ್ನು ನಾವು ಸಿದ್ಧತೆ ಮಾಡ್ಕೊಳ್ಳೋಣ. ನಾವು ಸಿದ್ಧತೆ ಮಾಡಿದ್ರೆ ಸಾಕಾಗೋದಿಲ್ಲ. ನಮ್ಮ ಕುಟುಂಬದವರನ್ನು, ನಮ್ಮ ಕುಟುಂಬದಲ್ಲಿರೋ ಯಾವ ಆತ್ಮವು, ಮತ್ತಾಯನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಾಕ್ಯ 14ರಲ್ಲಿ ಹೇಳೋ ಪ್ರಕಾರ ಯಾವ ಆತ್ಮವು ಏನಾಗಬಾರ್ದಂತೆ? ಏನಾಗಬಾರ್ದು? ನಾಶ ಆಗಬಾರ್ದು. ಹೌದಾ? ನಿಜನಾ? ನಿಜನಾ? ಒಂದು ವಾಕ್ಯ ಓದೋಣ. ಓದಿ ಆ ವಾಕ್ಯ. ನಮ್ಮ ಕುಟುಂಬದಲ್ಲಿರುವ ಆ ರೀತಿ ಓದಿ. 18ನೇ ಅಧ್ಯಾಯ ಮತ್ತಾಯ 18:14 ನಾನೇ ಓದ್ತೀನಿ ನೋಡಿ. ನನ್ನ ಕುಟುಂಬದಲ್ಲಿರುವ ಚಿಕ್ಕವರಲ್ಲಿ ಅಂದರೆ ಯಾರು? ಮೊಮ್ಮಕ್ಕಳಿರ್ಬೋದು. ಚಿಕ್ಕವರಲ್ಲಿರುವ ಒಬ್ಬನು ಕೂಡ ನನ್ನ ಕುಟುಂಬದಿಂದ ಕಳೆದು ಹೋಗಬಾರ್ದು. ನನ್ನ ಕುಟುಂಬದಿಂದ ಕಳೆದು ಹೋಗಬಾರ್ದು. ಅವರೆಲ್ಲರೂ ಪರಲೋಕ ಪ್ರವೇಶ ಮಾಡಬೇಕು. ನಾನು ಬಯಸೋದು ಅದೇ. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತನೂ ಕೂಡ ಅದೇ. ಪ್ರೈಸ್ ದಿ ಲಾರ್ಡ್. ನಿಜನಾ? ನಿಜನಾ? ನಿಜ ಬ್ರದರ್. ಸತ್ಯ ತಿಳಿದುಕೊಂಡಿರುವ ನೀವು ನಿಮ್ಮ ಕುಟುಂಬದವರಿಗೆ ಸತ್ಯವನ್ನು ತಿಳಿಸಿರಿ. ಸತ್ಯದ ಮಾರ್ಗದಲ್ಲಿ ಒಂದೇ ಒಂದು ಅಧ್ಯಾಯ ಬ್ಯಾಲೆನ್ಸ್ ಇದೆ. ಒಂದೇ ಒಂದು ಅಧ್ಯಾಯ. ಬಹಳ ಎಚ್ಚರಿಕೆಯಾಗಿರೋಣ. ಇನ್ನು ಮುಂಬರುವ ದಿನಗಳು ಇನ್ನೂ ಕಠಿಣವಾದ ದಿನಗಳನ್ನು ನಾವು ಕಾಣಬೇಕಾಗುತ್ತೆ. ಇವತ್ತೇನು ನಾವು ನದಿ ರಕ್ತವಾಗಿ ಮಾರ್ಪಟ್ಟಿರೋದನ್ನು ನಾವು ಕಂಡಿದ್ದೀವೋ, ಇನ್ನೂ ಅನೇಕ ಘಟನೆಗಳು ನಡೆಯೋದನ್ನು ನಾವು ಕಾಣಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮನ್ನೇ ನಾವು ಸಿದ್ಧತೆ ಮಾಡ್ಕೊಳ್ಳೋಣ. 2 ದೋಣಿಲಿ ಕಾಲಿಡಬೇಡಿ. ಇಲ್ಲಲ್ಲ ನಾನು ಲೋಕದಲ್ಲೂ ಇರ್ತೀನಿ, ಇಲ್ಲ ನಾನು ಈ ಕಡೆ ಇರ್ತೀನಿ, ಅದು ಎಂದಿಗೂ ಸಾಧ್ಯ ಇಲ್ಲ. ಒಂದು ಲೋಕದಲ್ಲೇ ಇರಿ, ಇಲ್ಲಾಂದರೆ ಪರಲೋಕದ ಕಡೆ ಬರಲಿಕ್ಕೆ ಪ್ರಯತ್ನ ಪಡಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ.